ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಮರವಾಯಿ ರಸ ಮಾಡುವ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆಗುವಾಗ ಒಂದು ಕಟ್ ಮಾಡಿದಂಥ ಈರುಳ್ಳಿ ಹಾಗೂ 6 ಬೆಳ್ಳುಳ್ಳಿ ಎಸಳು 7 ರಿಂದ 8 ಕರಿಮೆಣಸು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ನಾವು ಅದಕ್ಕೆ 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, 1/4 ಚಮಚ ಮೆಂತೆಕಾಳು ಹಾಕಿ ಅದನ್ನು ಫ್ರೈ ಮಾಡುವ. ಈಗ ನಾವು 6 ರಿಂದ 7 ಅದಕ್ಕೆ ಬ್ಯಾಡಗಿ ಮೆಣಸು ಹಾಕುವ. ಅದನ್ನು ಇದರ ಜೊತೆಗೆ ಫ್ರೈ ಮಾಡಬೇಕು 1 ನಿಮಿಷ. ಈಗ ನಾವು ಇದಕ್ಕೆ 1 ಕಪ್ ತೆಂಗಿನಕಾಯಿ ತುರಿ ಹಾಗೂ 1/2 ಚಮಚ ಅರಶಿನ ಪುಡಿ ಹಾಕಿ ಅದನ್ನು 2 ನಿಮಿಷ ಫ್ರೈ ಮಾಡುವ. ಫ್ರೈ ಮಾಡಿದ ನಂತರ ಉಂಟಲ್ಲ ಅದಕ್ಕೆ 1 ಸಣ್ಣ ತುಂಡು ಹುಳಿ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಕಡ್ದಿಡುವ. ಈಗ ನಾವು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕುವ. ತೆಂಗಿನ ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ 1 ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡುವ. ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ಅದನ್ನು 1 ನಿಮಿಷ ಫ್ರೈ ಮಾಡುವ. ಈಗ ನಾವು ಕಡ್ದಂತಹ ಮಸಾಲವನ್ನು ಸೇರಿಸುವ. ಮಸಾಲವನ್ನು 1 ನಿಮಿಷ ಎಣ್ಣೆಯಲ್ಲೇ ಹುರಿಯುವ. ನೀರು ನೋಡ್ಕೊಂಡು ಹಾಕಿ ಎಷ್ಟು ಹದ ಬೇಕಂತ ಹೇಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಉಪ್ಪು ಸೇರಿಸಿದ ನಂತರ ಎಲ್ಲವನ್ನೊಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ಅದರ ಮುಚ್ಚಳ ಮುಚ್ಚಿ ಅದನ್ನು ಕುದಿಸಬೇಕು. ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸುವ. ಮಸಾಲೆ ಒಳ್ಳೆ ಕುದಿ ಬಂದಿದೆ. ಈಗ ನಾವು ಇದಕ್ಕೆ ಮರವಾಯಿಯನ್ನು ಹಾಕಬೇಕು. ಈ ಬಿಳಿ ಮರವಾಯಿ ಉಂಟಲ್ಲ ಅದು ಒಮಾನ್ ಇದೆ, ನಾವು ಕತಾರಲ್ಲಿ ತಗೊಂಡದ್ದು. ಮರವಾಯಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಪುನಃ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ನಾವೀಗ ಬಾಯ್ಲ್ ಮಾಡಬೇಕು. ಒಳ್ಳೆ ಬಾಯ್ಲ್ ಆಗಿದೆ, ಮರವಾಯಿ ಕೂಡ ಬೆಂದಿದೆ. ಇನ್ನು ನಾವು ಗ್ಯಾಸ್ ಆಫ್ ಮಾಡುವ. ರುಚಿಯಾದ ಮರವಾಯಿ ರಸ ಇಲ್ಲಿ ರೆಡಿ ಆಗಿದೆ. ಇದು ರೈಸಿಗೆ ಮತ್ತು ಪುಂಡಿಗೆ ಒಳ್ಳೆ ಕಾಂಬಿನೇಷನ್. ಫ್ರೆಂಡ್ಸ್, ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇಂದಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.